ಭಾಗ್ಯಲಕ್ಷ್ಮಿ ಸೀರಿಯಲ್ ಭಾಗ್ಯ ಕುಸುಮಗೆ ಅವಮಾನ ಮಾಡಿದ ಕನ್ನಿಕಾಗೆ ಸ್ಕೂಲ್ನಿಂದ ಗೇಟ್ ಪಾಸ್. ಭಾಗ್ಯಲಕ್ಷ್ಮಿ ಧಾರಾವಾಹಿ. ಭಾಗ್ಯ ಕುಸುಮ ಮೇಲಿನ ಕೋಪದಿಂದ ಕನ್ನಿಕಾ ವಿಡಿಯೋ ರೆಕಾರ್ಡ್ ಮಾಡಿ ಇಲ್ಲ ಸಲ್ಲದ ಆರೋಪ ಹೊರಿಸುತ್ತಾ ನೋಡುತ್ತಾಳೆ. ಆದರೆ ಕನ್ನಿಕಾ ಸಹೋದರಿ ಮಹಿತಾ ಕಾಮತ್ ಅದಕ್ಕೆ ಅವಕಾಶ ಮಾಡಿಕೊಡುತ್ತಿಲ್ಲ. ಕುಸುಮ ಮಾತನಾಡಿದ ವಿಡಿಯೋವನ್ನು ಪೂರ್ತಿ ಪ್ಲೇ ಮಾಡುವಂತೆ ಕನ್ನಿಕಾ ಪಿ ಹೇಳುತ್ತಾರೆ. ಕನ್ನಿಕಾ ರೆಕಾರ್ಡ್ ಮಾಡಿದ ಪೂರ್ತಿ ವಿಡಿಯೋ ನೋಡಿ ಇಲ್ಲಿ ಇರುವವರಿಗೆ ನಿಜ ಏನೆಂದು ತಿಳಿಯುತ್ತದೆ. ಮಹಿಳಾ ಸಮಾಜದವರಿಗೆ ಕೂಡ ಕುಸುಮನು ಏನು ತಪ್ಪಿಲ್ಲ ಎಂದು ಅರ್ಥವಾಗುತ್ತದೆ. ಮಹಿಳಾ ಒಳ್ಳೆತನಕ್ಕೆ ಭಾಗ್ಯ ಕುಸುಮ ಧನ್ಯವಾದ ಅರ್ಪಿಸುತ್ತಾರೆ. ಭಾಗ್ಯ ಕುಸುಮಗೆ ಸಲ್ಲಬೇಕಾದ ಪ್ರಶಸ್ತಿಯನ್ನು ನೀನೇ ತೆಗೆದುಕೋ, ಅವಮಾನ ಮಾಡಿದ ನೀನೇ ಅವರಿಗೆ ಸನ್ಮಾನ ಮಾಡು ಎಂದು ಮಹಿತಾ ತಂಗಿಗೆ ಹೇಳುತ್ತಾಳೆ. ಇಷ್ಟವಿಲ್ಲದರೂ ಅಕ್ಕನ ಬಲವಂತದಿಂದ ಪ್ರಶಸ್ತಿಯನ್ನು ಕೈಗೆ ತೆಗೆದುಕೊಳ್ಳಲು ಕನ್ನಿಕಾ ಅದನ್ನು ತನ್ನ ಸೀರೆಯಲ್ಲಿ ಬರೆಸುತ್ತಾಳೆ. ಭಾಗ್ಯ ಕುಸುಮ ಇಬ್ಬರಿಗೂ ಶಾಲು ಹೊದಿಸಿ ಹಾರ ಹಾಕಿ ಪೇಟ ತೊಡಿಸಿ ಪ್ರಶಸ್ತಿ ನೀಡಿ ಸನ್ಮಾನ ಮಾಡುತ್ತಾರೆ. ನನ್ನನ್ನು ಕ್ಷಮಿಸಿ ಎಂದು ಕ್ಷಮೆ ಕೇಳುತ್ತಾರೆ. ಭಾಗ್ಯಗೆ ಧನ್ಯವಾದ ಅರ್ಪಿಸುವ ತಾಂಡವ್. ಇದನ್ನೆಲ್ಲವನ್ನು ದೂರದಿಂದ ನಿಂತು ನೋಡುವ ತಾಂಡವ್ ಅಮ್ಮನ ಮರ್ಯಾದೆ ಉಳಿಯಿತು ಎಂದು ಸಂತೋಷ ವ್ಯಕ್ತಪಡಿಸುತ್ತಾನೆ. ನೀನು ನನಗೆ ಒಳ್ಳೆ ಹೆಂಡತಿ ಆಗಲಿಲ್ಲ, ಆದರೂ ಅಮ್ಮನಿಗೆ ತಕ್ಕ ಸೊಸೆಯಾಗಿದ್ದೀಯ. ನನ್ನ ಅಮ್ಮನ ಮರ್ಯಾದೆ ಉಳಿಸಿದ್ದಕ್ಕೆ ಥ್ಯಾಂಕ್ಸ್ ಎಂದು ಭಾಗ್ಯಗೆ ಧನ್ಯವಾದ ಅರ್ಪಿಸುತ್ತಾನೆ. ಮಗನ ವರ್ತನೆ ಕಂಡು ಕುಸುಮಗೆ ಆಶ್ಚರ್ಯವಾಗುತ್ತದೆ. ತಾಂಡವ್ ಮಾತಿಗೆ ಏನು ಹೇಳಲು ತೋಚದೆ ಭಾಗ್ಯ ಸುಮ್ಮನಾಗುತ್ತಾಳೆ. ಕಾರ್ಯಕ್ರಮ ಮುಗಿದ ನಂತರ ಕನ್ನಿಕಾ ನೀನು ಮಾಡಿದ್ದು ಸರಿಯಿಲ್ಲ ಎಂದು ಅಕ್ಕನ ಬಳಿ ವಾದಿಸುತ್ತಾಳೆ. ಕನ್ನಿಕಾ ವರ್ತನೆಯಿಂದ ಕೋಪಗೊಂಡು ಮಹಿತಾ ಆಕೆಗೆ ಕಪಾಳ ಮೋಕ್ಷ ಮಾಡುತ್ತಾಳೆ. ಅಪ್ಪ ಕಟ್ಟಿ ಬೆಳೆಸುತ್ತಿರುವ ಸ್ಕೂಲ್ಗೆ ನಿನ್ನಿಂದ ಕೆಟ್ಟ ಹೆಸರು ಬರುತ್ತಿದೆ. ಇನ್ಮುಂದೆ ಸ್ಕೂಲ್ನಲ್ಲಿ ಯಾವುದೇ ಕೆಲಸಕ್ಕೆ ನೀನು ತಲೆ ಹಾಕುವಂತಿಲ್ಲ. ನಿನ್ನ ಜಾಗಕ್ಕೆ ಮತ್ತೊಬ್ಬರನ್ನು ನೇಮಿಸುತ್ತೇನೆ ಎಂದು ಮಹಿತಾ ಹೇಳಿದಾಗ ಕನ್ನಿಕಾ ಬೇಸರಗೊಳ್ಳುತ್ತಾಳೆ. ಸಮೀಪದಲ್ಲಿ ಇದ್ದ ಭಾಗ್ಯ ಬಳಿಯೇ ಬಂದು ಎಲ್ಲ ನಿನ್ನಿಂದಲೇ, ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎನ್ನುತ್ತಾಳೆ. ಶ್ರೇಷ್ಠ ನಾಟಕ ತಾಂಡವ್ಗೆ ತಿಳಿದುಬಿಡ್ತಾ ಇತ್ತ ಶ್ರೇಷ್ಠ ತಾಂಡವ್ಗಾಗಿ ಕಾದು ಬೇಸರ ವ್ಯಕ್ತಪಡಿಸುತ್ತಿದ್ದಾಳೆ. ತನ್ನ ಫೋನ್ ಸ್ವೀಕರಿಸುತ್ತಿಲ್ಲ, ನನ್ನ ಕಡೆ ಗಮನ ಕೊಡುತ್ತಿಲ್ಲ. ಈಗ ನಾಟಕ ಮಾಡಿದರೂ ಅವರನ್ನು ಇಲ್ಲಿಗೆ ಕರೆಸಿಕೊಳ್ಳುತ್ತೇನೆ ಎಂದು ಸುಂದರಿ ಬಳಿ ಹೇಳುತ್ತಾಳೆ. ಅಷ್ಟರಲ್ಲಿ ತಾಂಡವ್ ಅಲ್ಲಿಗೆ ಬರುತ್ತಾನೆ. ಶ್ರೇಷ್ಠ ಮಾಡುತ್ತಿರುವ ನಾಟಕ ತಾಂಡವ್ಗೆ ಅರ್ಥವಾಗುತ್ತಾ ಭಾಗ್ಯಗೆ ತೊಂದರೆ ಮಾಡೋದು ಕನ್ನಿಕಾ ಏನು ಪ್ಲಾನ್ ಮಾಡುತ್ತಾಳೆ ಅನ್ನೋದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.